ಕಲ್ಪಾಂಡ ಪಾಟನು ತೆರಿಲೇ ಬೊಲ್ಪಾಂಡ ಬಾನುಡು ತೂಲೇ ನಂಕ್ ಕಲ್ಪಾಂಡ ಪಾಟನು ತೆರಿಲೇ ಉಡಲದ ಜಾಲಡು ಜ್ಞಾನ ಬೊಲ್ಪು ಮೂಡುಂಡು ಉಡಲದ ಜಾಲಡು ಜ್ಞಾನ ಬೊಲ್ಪು ಮೂಡುಂಡು ಕತ್ತಾಲೆ ಪಿರಪಾರಡು ಬಾನು ಕೆಂಪೇರಿಡು ಭೂಮಿ ರಂಗಾತಡು ಬಾನು ಕೆಂಪೇರಿಡು ಭೂಮಿ ರಂಗಾತಡು ಕರಾವಳಿಯ ವಿದ್ಯಾಕಾಶಿ ಎಂದೇ ಪ್ರಸಿದ್ಧವಾಗಿರುವ ಮಣಿಪಾಲದಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಶೆಟ್ಟಿಬೆಟ್ಟಿನ ಅದ್ವಿತೀಯ ವಿದ್ಯಾಸಂಸ್ಥೆ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಶೆಟ್ಟಿಬೆಟ್ಟು. ಜ್ಞಾನದ ಹಸಿವನ್ನು ಹೊತ್ತು ಬಂದ ಮಕ್ಕಳಿಗೆ ಹೊಟ್ಟೆಯ ಹಸಿವನ್ನು ಸರ್ಕಾರದಿಂದ ಕೊಡಮಾಡಿರುವ ಕ್ಷೀರಭಾಗ್ಯ ರಾಗಿ ಮಾಲ್ಟ್ ಮಕ್ಕಳ ಹೊಟ್ಟೆಯನ್ನು ತಂಪಾಗಿಸುತ್ತಿದೆ. ಚಿಂತೆ ಇಲ್ಲದೆ ಪಾಠ ಕೇಳಿದ ಮಕ್ಕಳ ಹಸಿವನ್ನು ನೀಗಿಸಲು ನಮ್ಮೂರ ಹೆಮ್ಮೆಯ ಶಾಲೆಯ ಅನ್ನಪೂರ್ಣೆಯರು ತಮ್ಮದೇ ಮಕ್ಕಳಿಗೆ ಎಂಬಂತೆ ಪ್ರೀತಿಯ ಬಿಸಿಯೂಟ ಬಡಿಸುತ್ತಾರೆ. ಮಕ್ಕಳ ಪೋಷಣಾ ದೃಷ್ಟಿಯಿಂದ ಬಿಸಿಯೂಟದ ಜೊತೆಗೆ ಸರ್ಕಾರ ಮೊಟ್ಟೆ ಹಾಗೂ ಚಿಕ್ಕಿಯನ್ನ ನೀಡುತ್ತಿದೆ. ಶಿಕ್ಷಣದ ಜೊತೆಯಲ್ಲಿ ಶಿಕ್ಷಕರ ಮೇಲುಸ್ತುವಾರಿಯಲ್ಲಿ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳು ಅಕ್ಷರವನದಲ್ಲಿ ತರಕಾರಿಗಳನ್ನು ತಾವೇ ಬೆಳೆದು ರಾಸಾಯನಿಕ ಮುಕ್ತ ಆಹಾರವನ್ನು ಸೇವಿಸುತ್ತಾರೆ. ಖಾಸಗಿ ವಿದ್ಯಾಸಂಸ್ಥೆಗಳಿಗಿಂತಲೂ ಉತ್ತಮವಾಗಿ ಶಿಸ್ತುಬದ್ಧ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಂಡು ಮೊದಲಿಗರಾಗುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ನಮ್ಮ ಶಾಲೆಯಲ್ಲಿನ ವಿಷಯವಾರು ನುರಿತ ಶಿಕ್ಷಕರು ತಮ್ಮ ಮಕ್ಕಳಿಗಾಗಿ ಪರಿಣಾಮಕಾರಿ ಬೋಧನೆ ಮಾಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣರಾಗುತ್ತಿದ್ದಾರೆ. ಈಸ್ಟ್ ಕೋಶಗಳಲ್ಲಿ ಅವಾಯುವಿಕ ಉಸಿರಾಟ. ಕೋನಿಕಲ್ ಫ್ಲಾಸ್ಕಿನಲ್ಲಿ ಸಕ್ಕರೆಯ ದ್ರಾವಣ ಮತ್ತು ಈಸ್ಟ್ ಕೋಶಗಳನ್ನು ತೆಗೆದುಕೊಳ್ಳಬೇಕು. ಪ್ರನಾಳದಲ್ಲಿ ಸುಣ್ಣದ ತಿಳಿನೀರನ್ನು ತೆಗೆದುಕೊಳ್ಳಬೇಕು. ಈಸ್ಟ್ ಕೋಶಗಳು ಉಸಿರಾಟ ನಡೆಸಿದಾಗ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುತ್ತದೆ ಮತ್ತು ಸುಣ್ಣದ ತಿಳಿನೀರು ಬೆಳ್ಳಗಾಗುತ್ತದೆ ಮತ್ತು ಕೋನಿಕಲ್ ಫ್ಲಾಸ್ಕ್ನಲ್ಲಿ ಎಥನಾಲ್ ಉತ್ಪತ್ತಿಯಾಗುತ್ತದೆ. ಊರಿನ ವಿದ್ಯಾಭಿಮಾನಿಗಳನ್ನು ಸಂಪರ್ಕಿಸಿ ಶಾಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಹೊಸದಾಗಿ ಕಂಪ್ಯೂಟರ್ ಲ್ಯಾಬ್ ಅನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ನೀಡಿ ಅವರಿಗೆ ಕಂಪ್ಯೂಟರ್ ಶಿಕ್ಷಣ ಒದಗಿಸಲಾಗುತ್ತಿದೆ. Disasters are naturally occurring destructive incidents resulting in the loss of human life and property. Those are called natural disasters. Can anybody tell me some of the oceans, floods, earthquakes, and avalanche? In Kannada we call them as himakusita or himapata we say, right? Sita. ಖಾಸಗಿ ಶಾಲೆಗೂ ಸಡ್ಡು ಹೊಡೆಯುವಂತೆ ನಮ್ಮ ಶಾಲೆಯ ಅಧ್ಯಾಪಕರು ನಾವೀನ್ಯಯುತ ಬೋಧನಾ ಸಲಕರಣೆಗಳನ್ನು ಬಳಸಿಕೊಂಡು ಸರ್ಕಾರಿ ಶಾಲೆಯ ಮಕ್ಕಳಿಗೂ ನ್ಯಾಯ ಒದಗಿಸುತ್ತಿದ್ದಾರೆ. ನಮ್ಮ ಶಾಲಾ ವಿದ್ಯಾರ್ಥಿಗಳ ಅನಿಸಿಕೆ ಹೀಗೆ. 10ನೇ ತರಗತಿಯಲ್ಲಿ ಕಲಿಯುತ್ತಿದ್ದು ಸರಕಾರಿ ಸಂಯುಕ್ತ ಪ್ರೌಢಶಾಲೆ ಶೆಟ್ಟಿಬೆಟ್ಟು ಇಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಸರಕಾರಿ ಸಂಯುಕ್ತ ಶಾಲೆ ಶೆಟ್ಟಿಬೆಟ್ಟು ಇಲ್ಲಿ ನನಗೆ ಇಷ್ಟವಾದ ಅಂಶಗಳೇನೆಂದರೆ ಪಠ್ಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಶಿಕ್ಷಕರು ಬೆಂಬಲವನ್ನು ನೀಡುತ್ತಿದ್ದಾರೆ. ಇದರ ಪರಿಣಾಮವಾಗಿ ಹಿಂದಿನ ವರ್ಷ 10ನೇ ತರಗತಿಯವರು 100% ಫಲಿತಾಂಶವನ್ನು ಪ್ರಕಟಿಸಿದ್ದಾರೆ ಮತ್ತು ನಮ್ಮ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಇದರಂತೆ ಇಂದಿನ ವರ್ಷ ಸಹ ನಾವು 100% ಫಲಿತಾಂಶವನ್ನು ತಂದುಕೊಡುತ್ತೇವೆ. ನನಗೆ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಪ್ರತಿಭಾ ಕಾರಂಜಿ, ಕ್ರೀಡಾಕೂಟ ಆಯೋಜನೆ ಇವೆಲ್ಲದರಲ್ಲಿಯೂ ನಮಗೆ ಸಕ್ರಿಯವಾಗಿ ಪಾಲ್ಗೊಳ್ಳಲು ಅವಕಾಶಗಳನ್ನು ನೀಡುತ್ತಾರೆ.
ಮತ್ತು NCC ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಮತ್ತು ಅದರಲ್ಲಿ ಇರುವ ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಲು ನಮಗೆ ಉತ್ತೇಜನ ತರಗತಿಗೆ ಸೇರುವವರು ಅಥವಾ 8ನೇ ತರಗತಿಗೆ ಸೇರುವವರು ನಮ್ಮ ಶಾಲೆಗೆ ಬನ್ನಿ. ನಮ್ಮ ಶಾಲೆ ನಮ್ಮ ಹೆಮ್ಮೆ. Myself Tejasvi. I am studying in 10th standard. I feel proud to speak about my school, Government Composite High School, Shettibettu in Parkala. It is a very beautiful school. Our school is surrounded by greenery. There are about 100 students and 10 teachers in our school. There are 2 cooks to prepare delicious food for us. Separate teachers for each subject. To enhance our knowledge, there are plenty of books in library, computer lab, science lab and so on. There is spacious playground with all kind of facility. Our school conduct many talent exhibitions, sports day, school day, NCC and Yakshagana classes. There are various types of club such as Eco Club, Interact Club, Red Ribbon Club and so on. Last year, 10th standard students gave 100% result and we assure to continue the same. I feel proud to be a student of GCHS Shettibettu. Our school, our pride. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ, ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ. ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ. A few moments later. सामने से तेज चल. ಪಾಠ ಬೋಧನೆಯ ಜೊತೆಗೆ NCC ನೇವಿ ಕೇಡರ್ ಕೂಡ ನಮ್ಮ ಸಂಸ್ಥೆಯಲ್ಲಿದೆ. ಕರಾವಳಿಯ ಗಂಡು ಕಲೆ ಯಕ್ಷಗಾನದ ಕಲಿಕೆಯಲ್ಲೂ ನಾವು ಹಿಂದೆ ಬಿದ್ದಿಲ್ಲ. ಯಕ್ಷ ಶಿಕ್ಷಣ ಟ್ರಸ್ಟ್ನ ಸಹಯೋಗದೊಂದಿಗೆ ಯಕ್ಷಗಾನ ಕಲಿಕೆ. ಪ್ರೌಢಶಾಲೆ ಶೆಟ್ಟಿಬೆಟ್ಟು ಇದರ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ವಿಭಾಗ ಕಳೆದ 2 ದಶಕದಿಂದ ಗಮನಾರ್ಹವಾಗಿ ಒಂದು ತುಂಬ ಮುತುವರ್ಜಿ ಎಲ್ಲ SDMC ಮತ್ತು ಅಧ್ಯಾಪಕ ವೃಂದಗಳಿಂದ ಸುಮಾರಷ್ಟು ಡೆವಲಪ್ಮೆಂಟ್ಗಳಾಗಿವೆ. ಯಾವುದೇ ಖಾಸಗಿ ಶಾಲೆಗಳಿಗೆ ಸ್ಪರ್ಧಿಸುವಂಥ ಮತ್ತು ಸ್ಪರ್ಧಿಸುವಂಥದ್ದು ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡುವಂಥದ್ದು ಬಹಳ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಟ್ಟಿದ್ದೇವೆ. ಕಳೆದ ವರ್ಷವಂತೂ SSLCಯಲ್ಲಿ ಕನ್ನಡ ಮಾಧ್ಯಮ ಹಾಗೂ ಇಂಗ್ಲೀಷ್ ಮಾಧ್ಯಮ ಎರಡರಲ್ಲಿಯೂ 100% ರಿಸಲ್ಟ್ ತಂದು ರಾಜ್ಯಕ್ಕೆ ಮಾದರಿಯಾಗಿ ಈ ಅನೇಕ ದಾನಿಗಳಿಂದ ಎಸ್ಪೆಷಲಿ ವಿದ್ಯಾದಾನಿಗಳು ತುಂಬ ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಸಾಧಾರಣ ನಂಗೆ ಕಾಣುತ್ತೆ 15 ವರ್ಷದಲ್ಲಿ ಸಾಧಾರಣ 70 ಲಕ್ಷ ತನಕ ಕಾಮಗಾರಿ ಈ ಶಾಲೆಗೆ ನಡೆದಿದೆ. ಇನ್ಫ್ರಾಸ್ಟ್ರಕ್ಚರ್ ಎಸ್ಪೆಷಲಿ ಎಲ್ಲವೂ ಆಗಿದೆ.
ಸೈನ್ಸ್ ಲ್ಯಾಬ್ನಿಂದ ಹಿಡಿದು ಪ್ರತಿಯೊಂದು ಕೊಠಡಿಗಳಿಗೆ ಬೇಸಿಕ್ಕಾಗಿ ಪ್ರತಿಯೊಂದನ್ನು ಕೊಟ್ಟಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ. ಹಾಗೆ ದಯವಿಟ್ಟು ಈ ಶಾಲೆಗೆ ಎಲ್ಲರೂ ಬನ್ನಿರಿ. ಈ ಶಾಲೆಯ ಈ ಶಾಲಾಭಿವೃದ್ಧಿಯ ಏನೆಲ್ಲ ಕನಸುಗಳುಂಟು, ಏನೆಲ್ಲ ಕನಸು ಕಾಣಿದೆಯೋ ಅದೆಲ್ಲವೂ ಇಲ್ಲಿ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಬಂದು ಇಲ್ಲಿ ಈ ಶಾಲೆಯನ್ನು ಸದುಪಯೋಗಪಡಿಸಿ ಅಂತೇಳಿ ನನ್ನ ವಿನಮ್ರ ವಿನಂತಿ. ದಾನಿಗಳ ಬೆಂಬಲದೊಂದಿಗೆ ದೂರದಿಂದ ಆಗಮಿಸುವ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ವಾಹನ ಸೌಲಭ್ಯ ಒದಗಿಸಲಾಗಿದೆ. ನಮಸ್ಕಾರ, ನನ್ನ ಹೆಸರು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು, ಎರಡು ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ವ್ಯಾಸಂಗ ಮಾಡ್ತಾ ಇದ್ದಾರೆ. ಕನ್ನಡ ಮಾಧ್ಯಮದಲ್ಲಿ 8, 9, 10 ಸೇರಿ 50 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಹಾಗೆಯೇ ಆಂಗ್ಲ ಮಾಧ್ಯಮದಲ್ಲಿ 8, 9, 10 ಒಟ್ಟು 49 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಒಟ್ಟಾರೆ ನಮ್ಮ ಸಂಸ್ಥೆಯಲ್ಲಿ ಈಗ 99 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ದಿನ ಕಳೆದ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಮ್ಮ ಸಂಸ್ಥೆಯಲ್ಲಿ ಕಳೆದ ವರ್ಷ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ದಾಖಲಿಸುವುದರೊಂದಿಗೆ ನಾವು ಸಾರ್ವಜನಿಕರಿಂದ, ಶಾಸಕರಿಂದ ಹಾಗೂ ಇಲಾಖೆಯಿಂದ ಗೌರವಕ್ಕೆ ಪಾತ್ರರಾಗಿದ್ದೇವೆ. ಜೊತೆಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಟ್ಟು 11 ಅಧ್ಯಾಪಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಎಲ್ಲ ಅಧ್ಯಾಪಕರು ತುಂಬ ನಿಷ್ಠೆಯಿಂದ ತಮ್ಮ ಜವಾಬ್ದಾರಿಯುತವಾದಂತಹ ಕರ್ತವ್ಯದಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕಲಿಕೆಯಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸುವ ಮೂಲಕವಾಗಿ ವಿದ್ಯಾರ್ಥಿಗಳಿಗೆ ಮನಮುಟ್ಟುವಂತೆ ಪಾಠ ಪ್ರವಚನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಉತ್ತಮ ಫಲಿತಾಂಶ ಬರಲಿಕ್ಕೆ ಇದು ಕಾರಣವಾಗಿದೆ. ನಮ್ಮೊಂದಿಗೆ STMC ಸರ್ವ ಸದಸ್ಯರು, ಹಾಗೆಯೇ ಊರಿನ ದಾನಿಗಳು ನಮ್ಮ ಸಂಸ್ಥೆಯ ಸರ್ಕಾರ ಮತ್ತು ಸರ್ಕಾರೇತರವಾದಂತಹ ಒಂದು ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳುವಲ್ಲಿ ತುಂಬ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈ ವರ್ಷವೂ ಕೂಡ ನಾವು 100% ಫಲಿತಾಂಶವನ್ನು ಕೊಡಬೇಕು ಎನ್ನುವಂತಹ ಇರಾದೆಯೊಂದಿಗೆ SLC ಫಲಿತಾಂಶವನ್ನು ಉನ್ನತೀಕರಣಗೊಳಿಸಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ವರ್ಷ SLCಯಲ್ಲಿ 33 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಅವರನ್ನು ಉತ್ತಮವಾದ ರೀತಿಯಲ್ಲಿ ತರಬೇತಿಗೊಳಿಸಿ ಫಲಿತಾಂಶವನ್ನು ತುಂಬ ಇಂಪ್ರೂವ್ಮೆಂಟ್ ಮಾಡುವ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಜೊತೆಯಲ್ಲಿ ಸರ್ಕಾರಿ ಸಂಸ್ಥೆಯಾಗಿದ್ದರೂ ಕೂಡ ನಾವು ಮೂಲಭೂತ ಸೌಕರ್ಯಗಳನ್ನು ಪಡೆದುಕೊಳ್ಳುವಲ್ಲಿ ತುಂಬ ಯಶಸ್ವಿಯಾಗಿದ್ದೇವೆ. ಈಗಾಗಲೇ ಪ್ರತಿ ತರಗತಿ ಕೊಠಡಿಯಲ್ಲಿ ಕೂಡ ಆಧುನಿಕ ತಂತ್ರಜ್ಞಾನ ಅಂತ ಹೇಳಿದರೆ ಪ್ರೊಜೆಕ್ಟರ್ ವ್ಯವಸ್ಥೆಯನ್ನು ಹೊಂದಿದ್ದೇವೆ. ಹಾಗೆಯೇ ಕಿರಣ್ ಪ್ರಭು, ದಾನಿಗಳಾಗಿರುವಂಥ ಕಿರಣ್ ಪ್ರಭು ಅವರು ಸ್ಮಾರ್ಟ್ ಬೋರ್ಡ್ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಈ ಮೂಲಕವಾಗಿ ಒಂದು ರೀತಿ ಆ ಕಡೆ ನಗರವೂ ಅಲ್ಲ, ಈ ಕಡೆ ಗ್ರಾಮಾಂತರ ಪ್ರದೇಶವೂ ಅಲ್ಲ, ಒಂದು ರೀತಿ ಸಂಕೀರ್ಣ ಸಂಸ್ಕೃತಿಯನ್ನು ಹೊಂದಿರುವಂಥ ಈ ಶೆಟ್ಟಿಬೆಟ್ಟು ಪರಿಸರದಲ್ಲಿ ಉತ್ತಮವಾದಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಎನ್ನುವಂತಹ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಆ ಮೂಲಕವಾಗಿ ನಾವು ಇಲಾಖೆಗೆ ಹಾಗೂ ಸರ್ಕಾರಕ್ಕೆ ಋಣಿಗಳಾಗಿದ್ದೇವೆ. ಒಟ್ಟಾರೆ ಫಲಿತಾಂಶದ ದೃಷ್ಟಿಯಿಂದ ಹಾಗೂ ಇತರ ಪಾಠ್ಯೇತರ ಚಟುವಟಿಕೆ ದೃಷ್ಟಿಯಿಂದ ನಾವು ಸಮರ್ಥರಿದ್ದೇವೆ. ಇಂದಿನ ಈ ಸ್ಪರ್ಧಾತ್ಮಕವಾದಂತಹ ಯುಗದಲ್ಲಿ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸುವುದರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂದು ಈ ಮೂಲಕವಾಗಿ ನಾನು ಧೈರ್ಯವಾಗಿ ಹೇಳಬಲ್ಲೆ. ನಮಸ್ತೆ, ನಾನು ಸುಖೇಶ್ ಕುಂದರ್ ಖರ್ಗ, ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಶೆಟ್ಟಿಬೆಟ್ಟು ಇದರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿದ್ದೇನೆ. ನಮ್ಮ ಈ ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಶೆಟ್ಟಿಬೆಟ್ಟು ಈ ಶಾಲೆಯು ಹತ್ತಿರದ ಹಲವು ಖಾಸಗಿ ಶಾಲೆಗಳಿಗಿಂತಲೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡುತ್ತಾ ಒಳ್ಳೆಯ ವಿದ್ಯಾರ್ಥಿಗಳು, ಅದೇ ರೀತಿ ಒಳ್ಳೆಯ ಶಿಕ್ಷಕಿಯರು ಹೊಂದಿದಂತಹ ಶಾಲೆ. ಈ ಉದ್ದೇಶದಿಂದಲೇ ನಮಗೆ ಕಳೆದ ಬಾರಿ 2023 ಮತ್ತು 24ನೇ ಸಾಲಿನ SLC ಪರೀಕ್ಷೆಯಲ್ಲಿ 100ಕ್ಕೆ 100 ಫಲಿತಾಂಶ ತಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡುತ್ತಿದ್ದೇವೆ. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಈ ಶಾಲೆಗೆ ದಾನಿಗಳ ಮತ್ತು ವಿದ್ಯಾಪೋಷಕರೆಲ್ಲ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚಿನ ಫಲಿತಾಂಶ ಮತ್ತು ಇನ್ನೂ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಸಹಕಾರಿಯಾಗುತ್ತದೆ. ಅದೇ ರೀತಿ ಈಗಾಗಲೇ ನಮಗೆ ಖ್ಯಾತ ಸುನೀಲ್ ಬಹಳ ದೊಡ್ಡ ದಾನಿಗಳಿಂದ ಬಹಳ ಒಂದು ಒಳ್ಳೆಯ ಸುಸಜ್ಜಿತವಾದ ಕಟ್ಟಡ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಬೇಕಾದ ಕಂಪ್ಯೂಟರ್ ಕೊಠಡಿ ಮತ್ತು ಕಂಪ್ಯೂಟರ್ಗಳ ಸಹಕಾರವನ್ನು ಕೂಡ ನೀಡಿದ್ದಾರೆ. ಇದರಿಂದ ಕೂಡ ವಿದ್ಯಾರ್ಥಿಗಳ ಕಲಿಕೆಗೆ ಬಹಳ ಒಳ್ಳೆಯ ಒಂದು
ಸಹಕಾರಿಯಾಗಿದೆ ಅಂತೇಳಿ 25 ದಿನ ಶಾಲಾ ವಾರ್ಷಿಕೋತ್ಸವದ ಶಾಲಾ ಅನಾವರಣ ಎಂಬ ಶೀರ್ಷಿಕೆಯೊಂದಿಗೆ ನಡೆಯುತ್ತಿರುವಂತಹ ಶಾಲಾ ವಾರ್ಷಿಕೋತ್ಸವಕ್ಕೆ ನಾನು ಶುಭವನ್ನು ಕೋರುತ್ತೇನೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ಮಾನ್ಯರೇ, 1960ರ ಸುಮಾರಿಗೆ ಶೆಟ್ಟಿಬೆಟ್ಟುವಿನಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸೂಕ್ತ ಶಾಲೆಯ ಕೊರತೆಯನ್ನು ಕಂಡಂತ ನಮ್ಮಲ್ಲಿನ ಹಿರಿಯರು ನಮ್ಮಲ್ಲಿ ಶಾಲೆಯೊಂದನ್ನು ತೆರೆಯಲೇಬೇಕು ಎಂಬ ಛಲದೊಂದಿಗೆ ಶ್ರೀ ಪ್ರಸಾದ್ ರೈ ಅವರ ಮನೆಯ ಕೊಠಡಿಯಲ್ಲಿ ಶಾಲೆಯೊಂದು ಆರಂಭಗೊಂಡಿತ್ತು. ತದನಂತರದಲ್ಲಿ ಅದೆಷ್ಟೋ ಏಡರು ತೊಡರುಗಳನ್ನು ಕಂಡ ಸಂಸ್ಥೆಯನ್ನು ಎತ್ತಿ ಕಟ್ಟುವಲ್ಲಿ ನಮ್ಮೂರಿನ ಜ್ಞಾನವಂತರ ಛಲ, ಪೋಷಕರ ಬಲ, ದಾನಿಗಳ ಬೆಂಬಲ ಕಾಪಾಡಿತು. ಅದರಲ್ಲಿ ಕೆ ಸತೀಶ್ ಚಂದ್ರ ಹೆಗ್ಡೆಯವರ ಕಾಳಜಿಯಲ್ಲಿ 1961ರಲ್ಲಿ ಸ್ವಂತ ಕಟ್ಟಡಕ್ಕೆ ಕಾಲಿಟ್ಟಿತು. ಆತ್ಮೀಯ ವಿದ್ಯಾಭಿಮಾನಿಗಳೇ, ಸರ್ಕಾರಿ ಶಾಲೆ ನಮ್ಮ ಶಾಲೆ, ನಮ್ಮೂರ ಶಾಲೆ. ಇದನ್ನು ನಾವೇ ಉಳಿಸಿ ಬೆಳೆಸಬೇಕು. ಸರ್ಕಾರದ ಕೊಡುಗೆಗಳ ಜೊತೆಗೆ ಮಹಾದಾನಿಗಳ ಸೂಕ್ತ ಬೆಂಬಲದೊಂದಿಗೆ ಯಾವುದೇ ಖಾಸಗಿ ಶಾಲೆಗೂ ಸೆಡ್ಡು ಹೊಡೆಯುವ ಸೌಲಭ್ಯ, ಅಂಗನವಾಡಿ, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ನೀಡುತ್ತಿರುವ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳು, ಎನ್ಎಂಎಂಎಸ್ನಲ್ಲಿ ಸಾಧನೆ, ಪ್ರತಿಭಾ ಕಾರಂಜಿ, ಕ್ರೀಡಾಕೂಟಗಳಲ್ಲಿ ಅದ್ವಿತೀಯ ಸಾಧನೆ. ಇದೀಗ SSLCಯಲ್ಲಿ 100% ದಾಖಲೆಯ ಫಲಿತಾಂಶ ಕೊಟ್ಟರೂ ನಮಗ್ಯಾಕೆ ನಮ್ಮ ಶಾಲೆ ಮೇಲೆ ಅಸಡ್ಡೆ? ಬನ್ನಿ ಒಂದಾಗೋಣ, ನಮ್ಮ ಶಾಲೆಯನ್ನು, ನಮ್ಮೂರ ಶಾಲೆಯನ್ನು ಉಳಿಸಿ ಬೆಳೆಸೋಣ. ನಮ್ಮ ಶಾಲೆ ನಮ್ಮ ಹೆಮ್ಮೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ.